ಶಾಲೆಗಳಲ್ಲಿ ಎ, ಬಿ ಮತ್ತು ಸಿ ಅನ್ನುವಂಥದ್ದು ನಾವು ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ನೋಡಿಕೊಂಡು ಮಾಡಿದ್ದೀವಿ. ಅದನ್ನು ಇವಾಗ ನೀವು ನಮ್ಮ ಮಾಹಿತಿಗಾಗಿ ನಮಗೆ ಈಗ ಕೊಡ್ತಾ ಇದ್ದೀರಿ. ಈಗ ಅದರಲ್ಲಿ ಸಿ ನಲ್ಲಿ ಇರುವಂಥ ಮಕ್ಕಳು ಅದಕ್ಕೆ ಕಾನ್ಸಂಟ್ರೇಷನ್ ನಾವು ಹೆಚ್ಚು ಕೊಡಬೇಕು. ಯಾಕಂದ್ರೆ ಅವರು ಹೇಗೆ ಬಿಗೆ ಬರಬೇಕು, ಅಂದ್ರೆ ಯಾರು ಅನುತ್ತೀರ್ಣ ಆಗಬಾರದು ಅನ್ನುವಂಥದ್ದು ಈಗ ನೀವು ಅದನ್ನ ಪಕ್ಕ ಪ್ಲಾನ್ ಅನ್ನ ಹಾಕೊಳ್ಬೇಕು. ಸಿ ನಲ್ಲಿ ಇರುವಂತಹ ಮಕ್ಕಳು ಯಾವ ಕಾರಣಕ್ಕೂ ಕೂಡ ಸಿ ನಲ್ಲಿ ಉಳಿದಿರಬಾರದು. ಒಂದು ಪರೀಕ್ಷೆ ಆದ ನಂತರ ಮುಂದಿನ ಪರೀಕ್ಷೆಗೆ ಅವರು ಕನಿಷ್ಠ ಪಕ್ಷ ಅವರು ಬಿ ನಲ್ಲಿ ಬರುವಂತೆ ನೋಡ್ಕೊಳ್ಬೇಕು. ಮುಂದಿನಂತೂ ನಾನು ಹೇಳುವುದಿಲ್ಲ, ನಿಮ್ಗೆ ಯಾವ ರೀತಿ ಫಲಿತಾಂಶ ನಿಮ್ಮದು ಗ್ರೇಡಿಂಗ್ ಶಾಲೆದು ಬೇಕು ABC ನಲ್ಲಿ ಆ ಗ್ರೇಡಿಂಗ್ ಬರಬೇಕು ಅಂತಂದ್ರೆ ಬಿ ಮತ್ತು ಸಿ ರಿಸಲ್ಟ್ ಬಹಳ ಇಂಪಾರ್ಟೆಂಟ್. ನಿಮಗೆ 100% ಫಲಿತಾಂಶ ಸಿಗೋದು 20% ಮಾತ್ರ. ನಿಮಗೆ 100% ಮಕ್ಕಳು ಪಾಸ್ ಆದರೆ ಆ ಪಾಸ್ ಆಗಿದ್ದು ಫಲಿತಾಂಶ ನಿಮಗೆ ಸಿಗೋದು ಕೇವಲ ಏನು 20%. ಸಿ ನಲ್ಲಿ ಇರುವಂಥ ಮಕ್ಕಳು ಬಿ ನಲ್ಲಿ ಬರುತ್ತಾರಲ್ಲ, ಆ ಪಾಸ್ ಆಗಿರುವಂಥದ್ದು ಫಲಿತಾಂಶ ನಿಮ್ಮ ಶಾಲೆ ಗ್ರೇಡಿಂಗ್ ಬರುವಾಗ 20% ಮಾತ್ರ ಸಿಗ್ತದೆ. ಆದರೆ ಆ ಹೆಚ್ಚು ಅಂಕಗಳನ್ನು ಪಡ್ಕೊಂಡಂಥದ್ದು 40% ಇದೆಯಲ್ಲ, 40-20 ಗೊತ್ತಿದೆಯಲ್ಲ, ಏನ್ ಮಾಡ್ತಾರೆ, ಎಲ್ಲರಿಗೂ ಫೋನ್ ಮಾಡೋಕ್ಕಾಗ್ತದೆ. ಒಂದು 10 ಮಕ್ಕಳ ಅಬ್ಸೆಂಟ್ ಇದ್ರೆ 10 ಶಿಕ್ಷಕರಿಗೆ ಹಂಚಿ ಹೋಗಿರ್ತಾವ್ರೆ ಅವರು. ಆ ಅಟೆಂಡೆನ್ಸ್ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಕಲಿಕೆ ಬಗ್ಗೆ, ಮನೆ ಅಭ್ಯಾಸದ ಬಗ್ಗೆ, ಅವನ ಸ್ವಭಾವದ ಬಗ್ಗೆ ಫ್ರೆಂಡ್ಲಿಯಾಗಿ ಶಿಕ್ಷಕರು, ದತ್ತಕ್ಕೆ ಪಡ್ಕೊಂಡಂಥ ಶಿಕ್ಷಕರು ಪಾಲಕರೊಂದಿಗೆ ಸಂಪರ್ಕದಲ್ಲಿ ಇರಬೇಕು. ಈ ಉಳಿದಂಥ 55 ದಿನ ಅಂತೂ ದೀಸ್ ಆರ್ ವೆರಿ ಕ್ರೂಷಿಯಲ್ ಟೈಮ್ ಡೇ. ದೀಸ್ ಆರ್ ವೆರಿ ಕ್ರೂಷಿಯಲ್ ಡೇ. ಇಲ್ಲಿ ದತ್ತಕ ಶಿಕ್ಷಕ ಏನಿದಾರಲ್ಲ ಅವ್ರದ್ದು ರೋಲ್ ಇನ್ನು ಸ್ವಲ್ಪ ಹೆಚ್ಚಾಗ್ತದೆ. ಅದು ಮುಂದೆ ಬಂದು ನಿಮಗೆ ಎಕ್ಸ್ಪ್ಲನೇಷನ್ ಮತ್ತು ನಾವು ಕೊಡ್ತೇವೆ. ಅದೇ ರೀತಿಯಾಗಿ ನಾವು ವಾರಕ್ಕೆ ಒಂದು 3ನೇ ಶನಿವಾರ ಎಷ್ಟು ಮಾಡ್ತಿದ್ರಿ? 1ನೇ ಶನಿವಾರ ನಮ್ಮ ವಿಷಯ ಶಿಕ್ಷಕರ ಸಬ್ಜೆಕ್ಟ್ ಟೀಚರ್ ಫೋರಂ. ಈಗ ಒಂದು ತಿಂಗಳಾಯ್ತು. ನಾವು ಲಾಸ್ಟ್ 29th ಇತ್ತದು, ಅವಾಗ ಸ್ಟಾಪ್ ಮಾಡ್ಲಿಕ್ಕೆ ನಾನು ಹೇಳಿದೆ ಫೋನ್ ಮಾಡಿದಾಗ ನಮ್ಮ ರಿಸೋರ್ಸ್ ಟೀಚರ್ಗೆ. ಅವಾಗಿಂದ ನಾವು ಸುಮಾರು ಒಂದು ತಿಂಗಳಾಯ್ತು ಈಗ ಅದನ್ನ ಅನುಷ್ಠಾನ ಮಾಡಿಲ್ಲ. ಆದರೆ ಈಗ ಒಂದು ಅಂತೂ STF ಆಗಲೇಬೇಕು, ಹೌದಲ್ವೇ? ಈ ಒಂದು STF ಆದರೆ ಏನಾಗ್ತದೆ, ನಾವು ಎಲ್ಲ ವಿಷಯಗಳ ಕುರಿತು ಚರ್ಚೆ ಮತ್ತು ಅನುಷ್ಠಾನ ಮಾಡೋದು ಯಾವ ರೀತಿಯಾಗಿ ಅನ್ನುವಂಥದ್ದು ಆ ಒಂದು STF ನಲ್ಲಿ ಚರ್ಚೆ ಆಗ್ತದೆ. ಒಂದು ಮಾಡಿದರೆ ಸೂಕ್ತ ಅನಿಸ್ತದೆ ಇಲ್ಲೋ ನಿಮ್ಗೆ? ಈಗ ವಿಷಯ ಸಮೂಹ, ಹೌದಲ್ವೇ? ಕನಿಷ್ಠ ಪಕ್ಷ ಒಂದು ಆಗ್ತದ್ರಿ. ಈಗ ಫೆಬ್ರವರಿನಲ್ಲಿ ಪ್ರತಿಯೊಂದು ವಿಷಯಕ್ಕೆ ಒಂದು ವಿಷಯ ಸಮೂಹ ಆಗ್ತದೆ. ಈಗ ಆ ವಿಷಯ ಸಮೂಹದಲ್ಲಿ ಸ್ಪೆಸಿಫಿಕ್ ಆಗಿ ರಿಸಲ್ಟ್ ಓರಿಯೆಂಟೆಡ್ ಮತ್ತು ಮುಂದೆ ಮಾಡುವಂತಹ ಚಟುವಟಿಕೆಗಳ ಕುರಿತು ಸಮಗ್ರವಾಗಿ ಚರ್ಚೆ ಮಾಡಿ, ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚರ್ಚೆ ಮಾಡಿ, ಪರೀಕ್ಷೆಗಳು ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂಥದ್ದು, ಈಗ ಬರುವಂಥ ಸರಣಿ ಇರ್ಬೋದು ಅಥವಾ ಯೂನಿಟ್ ಟೆಸ್ಟ್ ಇರ್ಬೋದು, ಅಥವಾ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಹಂತದಲ್ಲಿ ಪರೀಕ್ಷೆ ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿಷಯ ಸಮೂಹ ಈ ಫೆಬ್ರವರಿನಲ್ಲಿ ಒಂದು ಮಾಡೋದು ಸೂಕ್ತ ಅಂತ ಅನಿಸ್ತದೆ. ನಾವು ಅದರ ಬಗ್ಗೆ ಒಂದು ಟೈಮ್ ಟೇಬಲ್ ಹಾಕ್ತೇವೆ. ಆ ಟೈಮ್ ಟೇಬಲ್ ಪ್ರಕಾರ ವಿಷಯ ಶಿಕ್ಷಕರ ಕಾರ್ಯಾಗಾರಗಳಿಗೆ ನಿಮ್ಮವರನ್ನ ನಿಯೋಜನೆ ಮಾಡುವಂಥದ್ದು ಮತ್ತು ಅವರು ಹೋಗಿ ಬಂದ ಮೇಲೆ ಚರ್ಚಿಸಿದಂಥ ವಿಷಯಗಳ ಕುರಿತು ನೀವು ಕೂಡ ಬ್ರೀಫ್ ಆಗಿ 6 ವಿಷಯಗಳಿಗೆ ಸಂಬಂಧಪಟ್ಟಂಗ ನೋಟನ್ನು 1 ಪುಟ 2 ಪುಟದಷ್ಟು ಬರ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ರಿ. ಏನು ವಿಷಯಗಳು ಚರ್ಚೆ ಆಯಿತು, ಏನು ಪ್ರಶ್ನೆ ಪತ್ರಿಕೆ ಕಾರ್ಯಾಗಾರ ಮಾಡಿದ್ರು, ಏನು ಪರೀಕ್ಷೆಯಲ್ಲಿ ಫಲಿತಾಂಶ ವೃದ್ಧಿಗಾಗಿ ಚರ್ಚೆ ಆಯಿತು, ಯಾವ ವಿಷಯ ಹೇಳಿದ್ರು ಅನ್ನೋಂಥದ್ದು 1 ಪುಟದಷ್ಟು ವಿವರಣೆಯನ್ನು ನಿಮ್ಮ ಶಿಕ್ಷಕರಿಂದ ತಗೊಂಡು ನಿಮ್ಮ ಹತ್ರ ಇಟ್ಕೊಳ್ರಿ. ಯಾಕಂದ್ರೆ 1 ದಿವಸದ ಕೆಲಸ ಅದು, ಅವ್ರು ಶಿಕ್ಷಕರು ಹೋಗಿ ಬಂದ ಮೇಲೆ. ಆ ಕಾರಣಕ್ಕಾಗಿ ಈ ಕೆಲಸನೂ ಕೂಡ ಬಹಳ ನಾವು ಉತ್ತಮ ರೀತಿಯಿಂದ ಮಾಡಲಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಾಲಾ ಮಟ್ಟದಲ್ಲಿ ನಾವು ಈಗಾಗಲೇ ಇದನ್ನು ತಯಾರಿ ಮಾಡ್ಕೊಂಡಿದ್ದೀವಿ. ಏನು ವಿಜ್ಞಾನ ಪ್ರಯೋಗಗಳು, ಗಣಿತದ ಪ್ರಮೇಯಗಳು ಮತ್ತು ಸಮಾಜ ವಿಜ್ಞಾನದ ಆಕೃತಿಗಳು ಮತ್ತು ನಕಾಶೆಗಳು ಏನಿದೆಯಲ್ಲ ಅದನ್ನು ಬಿಡಿಸುವಂಥದ್ದು ಮತ್ತು ಯಾವ ವಿಷಯದಲ್ಲಿ ಎಷ್ಟು ಅಂಕಗಳಿಗೆ ಇಂತಹ ಪ್ರಶ್ನೆಗಳು ಬರ್ತದೆ. ಫಾರ್ ಎಕ್ಸಾಂಪಲ್, ಅದು ಭಾಷೆಯಲ್ಲಿ ಪದ್ಯ ಇರ್ಬೋದು ಮತ್ತು ಇತರೆ ಕೋರ್ ವಿಷಯಗಳಲ್ಲಿ
ಚಿತ್ರ ಮತ್ತು ಆಕೃತಿಗಳು ಇರ್ಬೋದು. ಇವು ಸರಳವಾಗಿ ನಾವು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿಯಾಗಿರುವಂತಹ ಪ್ರಶ್ನೆಗಳು ಇರ್ತದೆ. ಅದನ್ನು ಈ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚೆಚ್ಚು ನಾವು ಚಟುವಟಿಕೆಗಳ ಮೂಲಕ ಅದನ್ನು ಪ್ರೋತ್ಸಾಹ ಕೊಡಬೇಕಾಗ್ತದೆ, ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ನಾವು ಇವಾಗ ಇಷ್ಟೆಲ್ಲ ಯೋಜನೆಗಳನ್ನು ಹಾಕ್ತಾ ಇದ್ದೀವಿ. ರಾಜ್ಯ ಮಟ್ಟದ ಪ್ರಿಪರೇಟರಿ ಪರೀಕ್ಷೆ ರಾಜ್ಯ ಮಟ್ಟದ ಪ್ರಿಪರೇಟರಿ ಪರೀಕ್ಷೆ 21ಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಯಾವ ಪರೀಕ್ಷೆಗಳನ್ನು ನಡೆಸಿದರೆ ಸೂಕ್ತ ಅನ್ನುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ಒಂದು ಪರೀಕ್ಷೆ ಸಾಮಾನ್ಯವಾಗಿ ಆಗ್ತದೆ. ತಾಲೂಕಾ ಮಟ್ಟದಲ್ಲಿಯೂ ಕೂಡ ಒಂದು ಪರೀಕ್ಷೆಯನ್ನು ನಾವು ನಡೆಸಿದರೆ, ಸರಣಿ ಪರೀಕ್ಷೆಯಲ್ಲಿ ಅದೊಂದು ಸೇರಿಸಿಬಿಟ್ರೆ ಅದು ನಮ್ಮ ಶಾಲೆ ಫಲಿತಾಂಶಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ ಅಂತ ನನಗನ್ನಿಸುತ್ತೆ. ಅದರ ಬಗ್ಗೆ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಫೈನಲ್ ಮಾಡುವ. ನಮ್ಮ ತಾಲೂಕಾ ಮಟ್ಟದಲ್ಲಿಯೂ ಕೂಡ ಒಂದು ನಾವು ಸರಣಿ ಪರೀಕ್ಷೆಯನ್ನು ಎಟ್ ಎ ಟೈಮ್ ಮಾಡಬೇಕಾಗ್ತದೆ. ಮತ್ತು ಪರೀಕ್ಷೆ ಯಾವುದೋ ಇರಲಿ, ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಪರೀಕ್ಷೆ ಅಂದರೆ ಪರೀಕ್ಷೆ ಆದಮೇಲೆ ಪರೀಕ್ಷೆ ಮೌಲ್ಯಮಾಪನ ಉತ್ತರ ಪತ್ರಿಕೆಗಳು ಮಾಡಲಿಲ್ಲ ಅಂತಂದರೆ ನೀವು ಭಾಳ ದೊಡ್ಡ ಅನ್ಯಾಯ ಮಾಡಿದಂಗೆ ಆಗ್ತದೆ. ಯಾಕಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ 8, 9, 10ನೇ ತರಗತಿಗೆ ಏನು ಯೂನಿಟ್ ಟೆಸ್ಟ್ ಒಂದು ಎಕ್ಸಾಮ್ ಮಾಡಿದ್ವಿ. ಎಲ್ಲರಿಗೂ ಪ್ರಶ್ನೆ ಪತ್ರಿಕೆ ಡಿಸ್ಟಿಕ್ ಆಫೀಸ್ನಿಂದ ತಂದು ನೀವು ಮಾಡಿದ್ರಲ್ಲ, ಜಿಲ್ಲಾ ಬೋರ್ಡ್ನಿಂದ, ಆ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡದೇ ಇರುವಂಥ ಶಾಲೆಯಲ್ಲಿ ಕೆಲವೊಂದಿಷ್ಟು ಶಿಕ್ಷಕರನ್ನು ನಾನು ನೋಡಿದ್ದೀನಿ. ಇಟ್ ಈಸ್ ವೆರಿ ವೆರಿ ಶೇಮ್ಫುಲ್. ನಮ್ಮ ಶಿಕ್ಷಕರಿಗೆ ಮೌಲ್ಯಮಾಪನ ಮಾಡಿದ ಮೇಲೆ ನಾವು ತುರ್ತಾಗಿ ಅದನ್ನು ಪರೀಕ್ಷೆ ಮಾಡಿದ ಮೇಲೆ ಮೌಲ್ಯಮಾಪನ ಮಾಡಲಿಲ್ಲ ಅಂತಂದರೆ ನಾವು ಅನ್ಯಾಯ ಮಾಡಿದಂಗೆ ಆಗ್ತದೆ. ಮಗುವಿನ ಕೊರತೆಗಳು ನಮಗೆ ಗೊತ್ತಾಗೋದಿಲ್ಲ. ಶಿಕ್ಷಕರು ಸಮಯ ನಿಗದಿಗೊಳಿಸಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ಈ ಕೊನೆಯ ಅವಧಿಯಲ್ಲಿ ಸಾಹೇಬ್ರೆ ಹೇಳ್ತಾರೆ ಆ ವಿಷಯದ ಕುರಿತಾಗಿ. ಮತ್ತು ಬಹಳ ಮುಖ್ಯವಾಗಿ ನಮ್ಮ ಶಾಲೆಗಳನ್ನು ಫಲಿತಾಂಶದ ಆಧಾರದ ಮೇಲೆ ನಮ್ಮ ಶಾಲೆಗಳ ಒಂದು ಗುಣಮಟ್ಟವನ್ನು ಗುರುತಿಸ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಪ್ರತಿ ವರ್ಷದಂತೆ, ಹೋದ ವರ್ಷ ಒಂದು ಎಕ್ಸೆಪ್ಷನಲ್, ಅದು ಎಲ್ಲರೂ ಪಾಸ್ ಆಗಿಬಿಟ್ರು ಅದು ನಮಗೆ ಮಾದರಿ ಆಗುವುದಿಲ್ಲ. ಪ್ರತಿ ವರ್ಷನೂ ಕೂಡ ನಾವು SSLC ಅಂತಂದ್ರೆ ಒಂದು ಹಬ್ಬದ ರೀತಿಯಲ್ಲಿ ಬಹಳಷ್ಟು ಉತ್ಸುಕತೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಇಲಾಖೆಯ ಸಹಯೋಗದೊಂದಿಗೆ, ಕೆಲವರು ಸ್ವವಿವೇಚನೆಯಿಂದಲೂ ಕೂಡ ಅನೇಕ ನಮ್ಮ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರು ತಮ್ಮ ಹಂತದಲ್ಲಿ ಅನೇಕ ಕ್ರಿಯಾಶೀಲರಾಗಿರ್ತಕ್ಕಂಥ ಚಟುವಟಿಕೆಗಳನ್ನ, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಸಾಕ್ಷೀಕರಿಸಿದಂಥದನ್ನು ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಮುಧೋಳ ತಾಲೂಕಿನ ಫಲಿತಾಂಶ ಕಳೆದ ಒಂದು 3-4 ವರ್ಷಗಳಿಂದ ನೋಡಿದಾಗ ಕೂಡ ಒಂದು ಎವರೇಜ್ ಫಲಿತಾಂಶ ಇದೆ. 3ನೇ ಸ್ಥಾನ, 2ನೇ ಸ್ಥಾನ, 4ನೇ ಸ್ಥಾನ ಈ ಹಂತದೊಳಗೆ ಇದೆ. ಅದಕ್ಕಾಗಿ ಈ ವರ್ಷದಲ್ಲಿ ನಾವೆಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಫಲಿತಾಂಶವನ್ನು ಇಡೀ ಜಿಲ್ಲೆಯಲ್ಲಿನೇ ನಾವು ಮೊದಲು ಬರೋದು ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ನಮ್ಮ ಒಂದು ತಾಲೂಕಿನ ಸ್ಥಾನ ಹೋಗಬೇಕು. ಮೊದಲೆಲ್ಲ ನಮ್ಮ ಮುಧೋಳ ತಾಲೂಕಿನ ಸ್ಥಾನ ರಾಜ್ಯ ಮಟ್ಟದಲ್ಲೇ ವಿದಿನ್ 5 ಒಳಗಿರುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಮತ್ತು ಮುಧೋಳ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಚಟುವಟಿಕೆಗಳನ್ನು, ಇಲ್ಲಿ ಮಾಡಿರ್ತಕ್ಕಂಥ ಕ್ರಮಗಳನ್ನು ಇವತ್ತೇನು ನಾವು ಚಿಕ್ಕೋಡಿ ಅಂತ ಹೇಳಿ ಭಾಳ ಬೆರಳು ಮಾಡಿ ತೋರಿಸ್ತೀವಲ್ಲ, ಚಿಕ್ಕೋಡಿ ತಾಲೂಕು ಭಾಳ ಯಶಸ್ವಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ, ಅವೆಲ್ಲ ಎಲ್ಲಿ ಕಾರ್ಯಕ್ರಮಗಳು ನಮ್ಮ ತಾಲೂಕಿನಿಂದ ಹೋಗಿರ್ತಕ್ಕಂಥ ಕಾರ್ಯಕ್ರಮಗಳು ಇಂದಿನ ಒಂದು ಅವಧಿಯಲ್ಲಿ ಅನ್ನುವಂಥದ್ದನ್ನು ನಾವು ಭಾಳ ಹೆಮ್ಮೆಯಿಂದ ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರು ಏನು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸದಲ್ಲೇ ಸ್ವಲ್ಪ ಇನ್ನಷ್ಟು ನಾವು ವಸ್ತುನಿಷ್ಠವಾಗಿ ನಾವು ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡಿದ್ರೆ ನಾವು ಖಂಡಿತವಾಗಿಯೂ ಪ್ರತಿಫಲ ಎನ್ನುವಂಥದ್ದು ಬಂದೇ ಬರ್ತದೆ ಎನ್ನುವಂಥದ್ದು. ಬಹಳ ಮುಖ್ಯವಾಗಿ ನಮ್ಮ ಟಾರ್ಗೆಟ್ ಗ್ರೂಪ್ ಏನಂತಂದ್ರೆ, ನಾವೇನು ಈಗಾಗಲೇ ಮಾಹಿತಿಯನ್ನು ಕೂಡ ತಾವು ನಮೂನೆಗಳಲ್ಲಿ ಕೊಟ್ಟಿದ್ದೀರಿ. ನಮ್ಮ ಮುಖ್ಯವಾದಂಥ ನಮ್ಮ ಟಾರ್ಗೆಟ್ ಏನಂದ್ರೆ, ಈಗಾಗಲೇ ನಾವು ಸಂಭಾವನೆ ಫೇಲ್ ಆಗುವಂಥ ವಿದ್ಯಾರ್ಥಿಗಳಂತ ಹೇಳಕ್ಕಾಗೋದಿಲ್ಲ, ಸಂಭಾವನೆ ನಾವು ಗುರುತಿಸಿದ್ದೀವಿ. ಆ ಕಲಿಕೆಯಲ್ಲಿ ಹಿಂದುಳಿದಂಥ
ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ದುಡ್ಡನ್ನು ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ನಲ್ಲಿ ನಾವು ರೇಷನ್ ಹಂಚಲಿಲ್ಲ. ಅದನ್ನು ನೇರವಾಗಿ ಮಕ್ಕಳ ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿರ್ತಕ್ಕಂಥ ಸಂದಿಗ್ಧತೆ. ಯಾಕೆ ಸಂದಿಗ್ಧತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, DBTಯಲ್ಲಿ ಪಾಸ್ಬುಕ್ಕನ್ನು ಹಾಗೆ ಆಧಾರ್ ಕಾರ್ಡನ್ನು SATSಗೆ ಲಿಂಕ್ ಮಾಡಿದ್ದಾರೆ. ನಮ್ಮ SATSನಲ್ಲಿ ಇರ್ತಕ್ಕಂಥ ಮಕ್ಕಳ ಹೆಸರು, ತಂದೆ ಹೆಸರು, ಸರ್ನೇಮ್ 3 ಇರೋದ್ರಿಂದ ಆಧಾರ್ ಕಾರ್ಡ್ನಲ್ಲಿ ಬರೀ ಮಕ್ಕಳ ಹೆಸರು ಸರ್ನೇಮ್ ಮಾತ್ರ ಇದೆ, ತಂದೆ ಹೆಸರು ಕೆಳಗಡೆ ಇದೆ, ಮ್ಯಾಚ್ ಆಗ್ತಾ ಇಲ್ಲ. ಹೈಸ್ಕೂಲ್ನಲ್ಲಿ ನನಗೆ ಬರೀ ಹುತ್ತೂರು ಹೈಸ್ಕೂಲ್ನವ್ರು ಬಿಟ್ಟರೆ ಯಾರೊಬ್ಬರು DBTಯನ್ನು ಟಚ್ ಮಾಡಿಲ್ಲ, ಒಬ್ಬರು ನೋಡಿಲ್ಲ, ಯಾವ ಹೈಸ್ಕೂಲ್ನವ್ರು ನೋಡಿಲ್ಲ. ದಿನ 4-5 ಹುತ್ತೂರು ಹೈಸ್ಕೂಲಿಂದ ಬರ್ತಾ ಇದೆ, ಅಟ್ಟು ಬಿಟ್ಟರೆ ಯಾವುದೂ ಬರ್ತಾ ಇಲ್ಲ. ಪ್ರೈಮರಿ ಸೆಕ್ಷನ್ನಲ್ಲಿ ಗಿಂಡೆ ಸರ್ ಒಬ್ಬರು ಬಿಟ್ಟರೆ ಯಾರು 100 ಮೇಲೆ ಒಬ್ಬರು ಟಚ್ ಮಾಡಿಲ್ಲ. ಕೇವಲ 3-4 ಶಾಲೆಯವರು ಮಾತ್ರ ಇದ್ದಾರೆ. ಮೊದಲಿಗೆ ಎಲ್ಲ ಶಾಲೆಯವರು ಮೊನ್ನೆ ನಡೆದಿರ್ತಕ್ಕಂಥ ಸಭೆಯ ಅನುಸಾರವಾಗಿ SATS ಆನ್ಲೈನ್ ಎಂಟ್ರಿಯನ್ನು ಎಲ್ಲರೂ ಮಾಡ್ತಾ ಇದ್ರಿ. ಎಲ್ರಿಗೂ ವಿಶ್ವದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ಇನ್ನು ಕೆಲವೊಂದಿಷ್ಟು ಶಾಲೆಯವರು ರಾತ್ರಿ 10 ಆದರೂ ಸಲ್ಲಿಸ್ತಾ ಇಲ್ಲ. ಅವ್ರಿಗೆ ಫೋನ್ ಮಾಡೋಕೆ ನನಗೆ ನಾಚಿಕೆ ಬರ್ತಾ ಇದೆ 10 ಗಂಟೆಗೆ. ಯಾಕಂದರೆ ಫೋನ್ ಮಾಡಬೇಕು ಅಥವಾ ಬಿಡಬೇಕು ಅಂತಕ್ಕಂಥ ಸಂದಿಗ್ಧತೆ ಬಿಟ್ಟರೆ ನನಗೂ ಸಮಸ್ಯೆ, ಹೆಸರು ಕಳಿಸಿದ್ರೆ ನಿಮಗೆ ಸಮಸ್ಯೆ. ಆ ಕಾರಣಕ್ಕಾಗಿ 4-5 ಜನ ಇನ್ನೂ ಉಳಿತಾ ಇದ್ರಿ, ಅವರು ಕೂಡ ಏನು ಮಾಡಿರಿ ಅಂದರೆ SATS ಆನ್ಲೈನ್ ಎಂಟ್ರಿಯನ್ನು ಕ್ಲಿಯರ್ ಮಾಡಿ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಇನ್ಸ್ಪೈರೇಷನ್ ಮಾಡಿ, ಮತ್ತು ಏನೇನು ಇನ್ನೂ ಭಾಳಷ್ಟು ಶಾಲೆಗಳಲ್ಲಿ ಸಾಹೇಬ್ ಹೇಳಿದ ಕೆಲವೊಂದು ಶಾಲೆಗಳಲ್ಲಿ 80% ಮೇಲೆ ಇನ್ನೂ 80% ಅಷ್ಟೇ ಸಿಲೆಬಸ್ ಆಗಿದೆ. ಇನ್ನೂ 40%, ಇನ್ನೂ 60% ಸಿಲೆಬಸ್ ಆದಂಥ ಶಾಲೆಗಳು ಕೂಡ ನಮ್ಮಲ್ಲಿ ಇದ್ದಾವೆ. ದಯವಿಟ್ಟು ಆ ಶಾಲೆಗಳ ಹೆಸರು ಹೇಳೋದು ಬೇಡ, ದಯವಿಟ್ಟು ಅವರೇ ಅರ್ಥ ಮಾಡಿಕೊಂಡು ಸಾಹೇಬ್ ಹೇಳಿದಂತೆ ಅನೇಕ ಸಾರಿ ಆಫೀಸಿಗೆ ಬಂದು ಸನ್ಮಾನ ಮಾಡಬೇಕಂತ ವಿಚಾರ ಮಾಡಿದಾಗ ಸಾಹೇಬರು ಬೇರೆ ಕಡೆ ಒಂದು ಸಲುವಾಗಿ ಸಿಗಲಿಲ್ಲ. ಆದರೂ ಸಹಿತ ಈ ಸಂದರ್ಭದಲ್ಲಿ ನಾವು ಸಾಹೇಬರನ್ನು ಗೌರವಿಸ್ತಾ ಇರ್ತಕ್ಕಂಥ ಮಾತನ್ನು ಹೇಳಿದಾಗ ಒಳ್ಳೆಯ ರೀತಿಯಿಂದ ಬಂದು ಎಲ್ಲ ಅನುದಾನಿತ ಪ್ರೌಢಶಾಲೆಗಳ ಎಲ್ಲ ಬಳಗ ಬಂದು ಗೌರವಿಸ್ತಾ ಇದೆ. ನಮಗೆಲ್ಲರೂ ಸರ ಅಭಿನಂದನೆಗಳು.